ನಮ್ಮ ಸನಾತನ ಸಂತ ಸಂಸ್ಕೃತಿನ ನಾಶ ಮಾಡಬೇಕಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದ್ರೂ ಇತಿಹಾಸದ ಪುಟಗಳನ್ನ ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಇದೇ ಜಗತ್ತಿನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವಲ್ಲ, ಎಲ್ಲೋದ್ವು ಆ ಪ್ರಾಚೀನ ಜನಾಂಗಗಳು? ಎಲ್ಲೋಯ್ತು ಜಗತ್ತಿನ ಮುಂದೆ ಪಿರಮಿಡ್ಗಳನ್ನ ಕಟ್ಟಿ ಮೆರೆದಂತ ಈಜಿಪ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತನ್ನ ಆಳಲಿಕ್ಕೆ ಬಂದಂತ ಗ್ರೀಕ್ ಜನಾಂಗ? ಎಲ್ಲೋಯ್ತು ಜಗತ್ತಿಗೆ ಭಾಷಾ ಶಾಸ್ತ್ರ ಪರಿಚಯಿಸಿಕೊಟ್ಟಂತ ಪರ್ಷಿಯನ್ ಜನಾಂಗ? ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತಂತ ರೋಮನರ ಜನಾಂಗ? ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ ಕಣ್ಣು ಮುಂದೆ ಕಣ್ತೆರೆದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಯಾಕೆ? ಒಂದೇ ಒಂದು ಕಾರಣ, ತಮ್ಮ ಮೇಲಾದಂತ 10, 20, 30, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನ ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1,372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ ಆಯಿತು. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. ಸ್ವಾಮಿ, 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಯಾರ ಕಾರಣದಿಂದ? ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ. ಒಂದು ಕಾಲದಲ್ಲಿ ಉತ್ತರದಲ್ಲಿ ಆದಿಲ್ಶಾಹಿ, ದಕ್ಷಿಣದಲ್ಲಿ ಮೊಘಲಶಾಹಿ, ಅದ್ರ ಆಚೆ ಈಚೆ ಇಮಾಮಶಾಹಿ, ಭರತಶಾಹಿ, ಕುತುಬ್ಶಾಹಿ, ಅಯೋಧ್ಯೆಯಲ್ಲಿ ನವಾಬ, ಬಂಗಾಳದಲ್ಲಿ ನವಾಬ, ಗೋವಾದಲ್ಲಿ ಪೋರ್ಚುಗೀಸರು, ತಮಿಳುನಾಡಲ್ಲಿ ಡಚ್ಚರು, ಪಕ್ಕದಲ್ಲಿ ಫ್ರೆಂಚರು ಇದ್ದು ಇಡೀ ಜಗತ್ತಿನ 106 ಜನಾಂಗಗಳು ಸನಾತನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಿದ್ಧವಾಗಿ ನಿಂತಿದ್ದಾಗ, ಈ ಸನಾತನ ಹಿಂದೂ ಧರ್ಮದ ರಕ್ಷಣೆಗಾಗಿ ಅಂತಾನೆ ಆ ಶಿವನೇರಿಯ ಕೋಟೆಗಳಲ್ಲಿ ತಾಯಿ ಜಿಜಾವುವಿನ ರತ್ನಗರ್ಭದಲ್ಲಿ ಶಿವಾಂಶ ಸಂಭೂತರಾಗಿ ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜ್ ಎದ್ದು ಬಂದು ಇಡೀ ಸನಾತನ ಧರ್ಮ ರಕ್ಷಣೆ ಮಾಡಿದ್ರಲ್ಲ. ನಮಗಿವತ್ತು ಪ್ರಶ್ನೆ ಮಾಡ್ತಾರೆ, ನೀವು ಶಿವಾಜಿ ಮಹಾರಾಜರನ್ನ ಇಷ್ಟೆಲ್ಲ ಕೊಂಡಾಡ್ತೀರಾ, ಶಿವಾಜಿ ಮಹಾರಾಜರನ್ನ ಅಷ್ಟೆಲ್ಲ ಆರಾಧಿಸ್ತೀರಾ, ಶಿವಾಜಿ ಮಹಾರಾಜರೇ ನಿಮಗೆ ದೇವರ ಅಂತ ಪ್ರಶ್ನೆ ಮಾಡೋರಿದ್ದಾರೆ. ಬಹುಶಃ ಶಿವಾಜಿ ಮಹಾರಾಜರು ದೇವರಲ್ಲದೆ ಇರಬಹುದು, ಆದ್ರೆ ಇವತ್ತಿಗೂ ಜಗತ್ನಲ್ಲಿ 100 ಕೋಟಿ ಹಿಂದೂಗಳು ಮುಕ್ಕೋಟಿ ದೇವರುಗಳನ್ನ ಮನೆ ಜಗಲಿ ಮೇಲೆ ಇಟ್ಟು ಆರಾಧಿಸ್ತೀವಿ ಅಂದ್ರೆ ಅದಕ್ಕೆ ಕಾರಣ ಛತ್ರಪತಿ ಶಿವಾಜಿ ಮಹಾರಾಜರು. ಆದ್ರಿಂದ ಶಿವಾಜಿ ಮಹಾರಾಜರನ್ನ ನಾವು ದೇವರ ಸ್ಥಾನದಲ್ಲೇ ಇಟ್ಟು ಆರಾಧಿಸೋದು. ಇದು ಕೃಷ್ಣ ಪರಮಾತ್ಮ ಕೊಟ್ಟಂತ ಕರೆ. ಭಗವದ್ಗೀತೆ 4ನೇ ಅಧ್ಯಾಯ 7ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇಡೀ ಹಿಂದೂ ಸಮಾಜಕ್ಕೆ ಕರೆ ಕೊಡ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುತ್ಥಾನಮ ಧರ್ಮಸ್ಯ ದದಾತ್ಮಾರುಜಾಮ್ಯಂ ಪರಿತ್ರಾಣಿಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದ್ರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಮುಂದುವರಿಸಿ ಹೇಳಿದ ಮಾತು, ಕಲಿಯುಗದ ಅಂತ್ಯದಲ್ಲಿ ಕಲಿಕೆ ಅವತಾರ. ಆದ್ರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗುವುದು. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಛತ್ರಪತಿ ಶಿವಾಜಿ ಮಹಾರಾಜ್ ನಮಗೆ ಕೊಟ್ಟಂತ ಆದರ್ಶವೇ ಅದು ಸಂಘಟನೆ. ನಗರದಲ್ಲಿ ಬೆಂಬಲ ಸಿಗದಿದ್ದ ಕಾಡಿನತ್ತ ಹೊರಟರು. ಆಟ ಆಡ್ಕೊಂಡಿದ್ದಂತ ಮಾಳ್ವಿ ಪೋರ ಹುಡುಗರನ್ನ ಸಂಘಟಿಸಿದ್ರು. ಅವರಲ್ಲಿ ಆಟ ಆಡಿಸ್ತಾ ಧರ್ಮನಿಷ್ಠತೆ ತುಂಬಿಸಿದ್ರು, ರಾಷ್ಟ್ರ ಜಾಗೃತಿ ಮೂಡಿಸಿದ್ರು. ಆ ಆಟ ಆಡಿಸ್ತಾ ಸಂಘಟಿಸಿದಂತ ಆ ಹುಡುಗರು, ಆ ಯುವಕರು ಒಬ್ಬೊಬ್ಬರು ನರ ಕೋಟೆ ಅಂತ ಬೆಳೆದ ನಿಂತ್ರಲ್ಲ. ಒಬ್ಬೊಬ್ಬ ಸೈನಿಕರು ಶಿವಾಜಿ ಮಹಾರಾಜ ಸೇನೆಯಲ್ಲಿ 25 kg ಖಡ್ಗವನ್ನು ಹೊತ್ತು ಹೋರಾಟ ಮಾಡುತ್ತಿದ್ದಂತವ್ರು ಏಸಾಜಿ. ಅಫ್ಜಲ್ ಖಾನ್ ಕತ್ತರಿಸಿ ತತ್ತಿದ್ದಂತವ್ರು ಶಂಭಾಜಿ ಕಾವಜಿ. ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಜೀವಂತ ಬರ್ತಿದ್ದಂತವ್ರು ಶಂಭಾಜಿ. ಮೊಘಲರ ಮನೆ ಒಳಗೆ ಕೂತು ಗೂಢಾಚರಣೆಯನ್ನ ಮಾಡ್ತಿದ್ದಂತವ್ರು ಬಹಿರ್ಜಿ. ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಯುದ್ಧವನ್ನ ಸಾರಿ ಬರ್ತಿದ್ದಂತವ್ರು ಧನಾಜಿ. ಒಂದು ಕೈ ಕತ್ತರಿಸಿ ಹೋದರೂ ಯುದ್ಧ ನಿಲ್ಲಿಸದೆ ಸಾವಿನ ನಂತರವೂ ಯುದ್ಧ ಗೆದ್ದಂತವ್ರು ತಾನಾಜಿ. ಇವರೆಲ್ಲರನ್ನು ಸಂಘಟಿಸಿ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನು ನನಸಾಗಿಸಿದಂತವ್ರು ಛತ್ರಪತಿ ಶಿವಾಜಿ. ಶಿವಾಜಿ ಮಹಾರಾಜ್ ನಮಗೆ ಕೊಟ್ಟಂತ ಆದರ್ಶ ಸಂಘಟನೆ, ಸಂಘಟಿತವಾಗಿ ಹಿಂದೂ ಸಮಾಜ. ಆದ್ರೆ ನಮ್ಮ ದೌರ್ಭಾಗ್ಯ, ಇವತ್ತು ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನಲ್ಲಿ 100 ಕೋಟಿಗೂ ಹೆಚ್ಚು ಹಿಂದೂಗಳ ಜನಸಂಖ್ಯೆ. ಆದ್ರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನ್ ಯಾವ ಸಮಾಜಕ್ಕೆ ಸೇರಿದವನು,
ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ, ಹಿಂದುವಿನ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕು ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಜಾಟ್, ಒಬ್ಬ ಹಿಂದೂ ಮಾಹರ್. ಹಿಂದೂ ಆಗೋದು ಯಾವಾಗ? ನಾವ್ ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಜಾತಿ ಯಾವುದೇ ಇರ್ಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರ್ಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವ್ರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವ್ ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೆ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನ ನೀವ್ ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೆ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವ್ರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ರಾಜಕೀಯ ಆಸಕ್ತಿ ಎಲ್ಲವನ್ನ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲ್ಲ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ಹಿಂದೂಗಳಲ್ಲಿ ಬರಬೇಕಾಗಿರುವಂತ ಸಂಘಟಿತ ಬಲ ಅದು. ಒಮ್ಮೆ ಆ ಸಂಘಟಿತ ಬಲ ಹಿಂದೂ ಸಮಾಜದಲ್ಲಿ ಮೂಡ್ತು ಪರಿಣಾಮ ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ಸ್ಥಾಪನೆ ಕನಸನ್ನ ಶಿವಾಜಿ ಮಹಾರಾಜರ ಆದರ್ಶದಲ್ಲಿ ನನಸಾಗುವುದನ್ನು ಕಣ್ ತುಂಬಿಸಿಕೊಳ್ತು ಇದೇ ಹಿಂದೂ ಸಮಾಜ. ಒಬ್ಬ ಶಿವಾಜಿ ಮಹಾರಾಜ್ ಎದ್ದು ಬಂದ್ರು, ಹಿಂದೂ ಸಮಾಜವನ್ನ ಸಂಘಟಿಸಿದ್ರು, ಇಡೀ ಹಿಂದೂ ಸಮಾಜ ಕಚ್ಚರಿ. ಯಾರೋ ಒಬ್ಬ ಯುವಕ ಎದ್ದಿದ್ದಾನಂತೆ, ರಾಜ ಮನೆತನದವನಲ್ವಂತೆ, ಯಾವುದೋ ರಾಜ ವಂಶಕ್ಕೆ ಸೇರಿದವನಲ್ವಂತೆ, ಸಾಮಾನ್ಯ ಯುವಕ ಎದ್ದು ಬಂದು ಇಡೀ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯ ಸಂಸ್ಥಾಪನೆ ಕನಸನ್ನ ಕಂಡಿದ್ದಾನಂತೆ. ಮಾಳವಿಪುರ ಹುಡುಗರನ್ನ ಸಂಘಟಿಸಿಕೊಂಡು ಆಟ ಆಡ್ತಾ ಅವರಲ್ಲಿ ಸಂಘಟನೆ ಮೂಡಿಸಿ ಅವರನ್ನೇ ಸೇನೆಯಾಗಿ ನಿರ್ಮಾಣ ಮಾಡಿ ಇಡೀ ಮೊಘಲ್ ಸಾಮ್ರಾಜ್ಯವನ್ನು ಎದುರಾಕಿಸಿಕೊಂಡು ನಿಂತಿದ್ದಾನಂತೆ. ಯಾರೋ ಒಬ್ಬ ಪುಟ್ಟ ಹುಡುಗ ಸಾಮ್ರಾಜ್ಯಕ್ಕೋಸ್ಕರ ಹೋರಾಡ್ತಿದ್ದಾನಲ್ಲ. 16 ವರ್ಷಕ್ಕೆ ಛತ್ರಪತಿ ಶಿವಾಜಿ ಮಹಾರಾಜರು ಮೊಘಲರ ವಿರುದ್ಧ ಯುದ್ಧವನ್ನ ಸಾರಿ ತೋರಣಗಳ ಕೋಟೆಯನ್ನ ಗೆದ್ದು ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯಕ್ಕೆ ತೋರಣವಾಗಿ ಸಿಂಗರಿಸಿಕೊಟ್ರಲ್ಲ. 16 ವಯಸ್ಸಿನ ಯುವಕ ಮಾಡಿದಂತ ಅಚ್ಚರಿ. ಛತ್ರಪತಿ ಶಿವಾಜಿ ಮಹಾರಾಜರ ಕೊರಳಲ್ಲಿ ಕವಡೆ ಹಾರ, ಕಿವಿನಲ್ಲಿ ಕರ್ಣಕುಂಡಲ, ಎರಡು ಕೈಲಿ ಒಂದು ಕಡೆ ಜಗದಂಬ, ಮತ್ತೊಂದು ಕೈಲಿ ತುಳಜಾ ಭವಾನಿ ಎಂಬ 2 ಖಡ್ಗಗಳು, ಕಂಚಿನ ಮೂರ್ತಿ ಅಂತ ದೇಹ ಹೊತ್ತು ಬರ್ತಿದ್ದಂತ ಶಿವಾಜಿ ಮಹಾರಾಜರು ಬಂದಲ್ಲೆಲ್ಲ ಇಡೀ ಹಿಂದೂ ಸಮಾಜ ಎದ್ದು ನಿಂತವರನ್ನ ಸ್ವೀಕರಿಸಿತು. ಗಲ್ಲಿಗಳಿಂದ ಶಿವಗರ್ಜನೆ ಸದ್ದು ಕೇಳಿ ಬಂತು. ಅದೇ ಶಿವಾಜಿ ಮಹಾರಾಜರು ತೋರಣ, ಚಾಕಣ, ಪುರಂದರ, ಪನ್ಹಾಣ, ವಿಶಾಲಗಡ, ರಾಯಗಡ, ತೋರಣಗಡ ಅಂತ ನೂರಾರು ಅಭೇದ್ಯ ಕೋಟೆಗಳು, ಸಿಂಧುದುರ್ಗ, ಪದ್ಮದುರ್ಗ, ವಿಶಾಲದುರ್ಗ, ವಿಜಯದುರ್ಗ ಅಂತ 10 ಜಲದುರ್ಗಗಳ ಸಾರ್ವಭೌಮತ್ವವನ್ನು ವಹಿಸಿಕೊಂಡು 1674ರಂದು ಆನಂದನಾಮ ಸಂವತ್ಸರದ ದೇಶ ಶುದ್ಧ ತ್ರಯೋದಶಿಯ ದಿನದಂದು ರಾಜರಾಗಿದ್ದಂತ ಶಿವಾಜಿ ಮಹಾರಾಜರಾಗಿ ಗಣಪತಿಯಾಗಿ, ಗಜಪತಿಯಾಗಿ, ಭೂಪತಿಯಾಗಿ, ಪ್ರಜಾಪತಿಯಾಗಿ, ಅಷ್ಟವಧಾನ ಜಾಗೃತರೆಂದು, ಅಷ್ಟಪ್ರಧಾನ ವೇಷ್ಟಿತರೆಂದು, ಶಾಸ್ತ್ರ ಪಾರಂಗತರೆಂದು, ನ್ಯಾಲಂಕಾರ ಮಂಡಿತರೆಂದು, ಶಸ್ತ್ರಾಸ್ತ್ರ ಗೋ ಬ್ರಾಹ್ಮಣ ಪ್ರತಿಪಾದಕರೆಂದು ಮಹಾರಾಜರಾಗಿದ್ದಂತ ಶಿವಾಜಿ ಮಹಾರಾಜರು ಯೋಗಿರಾಜರಾಗಿ, ಶ್ರೀಮಂತರಾಜರಾಗಿ, ರಾಜಾದಿರಾಜರಾಗಿ, ಛತ್ರಪತಿ ಶಿವಾಜಿ ಮಹಾರಾಜರಾಗಿ ರಾಯಗಢದ ಕೋಟೆಯನ್ನ ಸಿಂಗರಿಸಿದ್ರು. ಅವತ್ತು ಹಿಂದೂ ಧರ್ಮದ ವೀರ ವಿದ್ಯಧ್ವಜ ಮೇಘಗಳಲ್ಲಿ ವಿಜೃಂಭಿಸಿತು. ಅಂದು ಏರಿದಂತ ವೀರ ವಿದ್ಯಧ್ವಜ ಇವತ್ತಿಗೂ ಹಿಂದೂ ಧರ್ಮದ ಧ್ವಜ ಕೆಳಗಿಳಿಲಿಲ್ಲ. ಯಾಕೆಂದ್ರೆ ಅಂತವರು ನೀಡಿದಂತ ಬಲಿದಾನಗಳು, ಛತ್ರಪತಿ ಶಿವಾಜಿ ಮಹಾರಾಜರಂತರ ಅವರ ವಂಶ ನೀಡಿದಂತ ಸಮರ್ಪಣೆ, ಒಬ್ಬರಾದ ನಂತರ ಒಬ್ಬರು ಸ್ವಾಮಿ. ಈ ಧರ್ಮ ರಕ್ಷಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರು 42 ದಿನಗಳ ಕಾಲ ಕಾರಾಗೃಹದಲ್ಲಿ ಚಿತ್ರಹಿಂಸೆ ಅನುಭವಿಸಿದ್ರು. ಯಾವ ಷರತ್ತಿನ ಮೇಲೆಗೆ? ಒಂದೇ ಒಂದು ಕರಾರು, ಈ ಕ್ಷಣ ಧರ್ಮ ಬಿಟ್ಟು ನನ್ನ ಅವತಕ್ಕೆ ಮತಾಂತರವಾಗೂ, ನಿನ್ನ ಜೀವಿತ ಕಳಿಸ್ಕೊಡ್ತೀನಿ, ನನ್ನ ಸಾಮ್ರಾಜ್ಯದಲ್ಲಿ ಆಸ್ಥಾನ ಕೈಗಿಟ್ಟು ಸಾಮಂತರಾಜನಾಗಿ ಬಿಡ್ಕೊಡ್ತೀನಿ. ಒಂದು ಕ್ಷಣ ಒಪ್ಪಿದ್ದಿದ್ರೆ ಛತ್ರಪತಿ ಸಂಭಾಜಿ ಮಹಾರಾಜರು ಇಡೀ ಜೀವನ ರಾಜರಾಗಿ ತಮ್ಮ ಮುಂದಿನ 7 ತಲೆಮಾರುಗಳು ಸುಖ ಸಂಪತ್ತಿನ ಬದುಕಬಹುದಿತ್ತಲ್ಲ. ಒಪ್ಪಲಿಲ್ಲ ಛತ್ರಪತಿ ಸಂಭಾಜಿ ಮಹಾರಾಜರು. 42 ದಿನಗಳ ಕಾಲ ಚಿತ್ರಹಿಂಸೆ ಅನುಭವಿಸಿದ್ರು. ಅವರ ಕೈ ಉಗುರುಗಳನ್ನು ಕಿತ್ತು ತೆಗೆಯಲಾಯಿತು, ಅವರ ಕೈ ಬೆರಳುಗಳನ್ನ ಕತ್ತರಿಸಲಾಯಿತು. ಛತ್ರಪತಿ ಸಂಭಾಜಿ ಮಹಾರಾಜರ ಕಾಲ್ ಬೆರಳುಗಳನ್ನ ಕತ್ತರಿಸಲಾಯಿತು, ಅವರ ಕೈಯನ್ನ ಕತ್ತರಿಸಿದ್ರು. ಚರ್ಮ ಸುಲಿದು ಕಣ್ಣ ಮುಂದೆ ನಾಯಿಗಳಿಗೆ ತಿನ್ನಲಿಕ್ಕೆ ಬಿಸಾಡಲಾಯಿತು. ಸುಲಿದಂತ ಗಾಯಗೊಂಡಂತ ದೇಹದ ಮೇಲೆ ಉಪ್ಪನ್ನರಿಸಲಾಯಿತು. ಕಾದ ಸೀಸೆಯಿಂದ 2 ಕಣ್ಣು ಕುಟ್ಟೆಗಳನ್ನ ಕಿತ್ತು ತೆಗೆಯಲಾಯಿತು. ಜೀವಂತವಿರಬೇಕಾದ್ರೆ ಅವರ ದೇಹದ ತುಂಡನ್ನಾಗಿಸಲಾಯಿತು. 42 ದಿನದ ಚಿತ್ರಹಿಂಸೆ ಅನುಭವಿಸಿದಂತ ಸಂಭಾಜಿ ಮಹಾರಾಜರು ಒಂದು ಕ್ಷಣ ಧರ್ಮ ಬಿಟ್ಟು ಮತಾಂತರ ಆಗುವಂತ ಯೋಚನೆ ಮಾಡಲಿಲ್ಲ. ಕೊನೆ ಕ್ಷಣದಲ್ಲೂ ತಾಯಿ ತುಳಜಾ ಭವಾನಿ ನೆನೆದು ಹಿಂದೂ ಧರ್ಮದಲ್ಲೇ ಪ್ರಾಣ ಬಿಟ್ರು. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಂತ ಆದರ್ಶ ಸ್ವಧರ್ಮೇನಿದನಂಶಯ್ಯ ಪರಧರ್ಮೇ ಭಯಾವಹ. ಧರ್ಮ ಬಿಟ್ಟು ಮತ್ತೊಂದು ಮತಕ್ಕೆ ಮತಾಂತರವಾಗಿ 100 ವರ್ಷ ಬದುಕೋದಕ್ಕಿಂತ ನನ್ನ ಧರ್ಮದಲ್ಲಿ 1 ದಿನ ಬದುಕಿದ್ರು ಸಾಕು, ನರಸಿಂಹನಂತೆ ಸಾಯ್ತೀನಿ ಅಂತ ಕೃಷ್ಣ ಪರಮಾತ್ಮ ಕೊಟ್ಟಂತ ಆದರ್ಶ. ಅದನ್ನ ಜೀವಂತ ಸಾಕ್ಷಿಗೊಳಿಸಿದವರು ಛತ್ರಪತಿ ಸಂಭಾಜಿ ಮಹಾರಾಜರು.
ಅಂತವರಲ್ಲಿ ಧರ್ಮ ನಿಷ್ಠತೆಯನ್ನು ತುಂಬಿಸಿದ್ರು ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು. ಒಬ್ಬ ಶಿವಾಜಿ ಮಹಾರಾಜರು ತಯಾರು ಮಾಡಿದಂತ ಸೇನೆರಿ ಅದು. ಒಬ್ಬ ಶಿವಕಾಶಿ ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆನಲ್ಲಿ ಕೂತಿದ್ದಾರೆ. ಇಡೀ ಕೋಟೆಯನ್ನ ಬಿಜಾಪುರದ ಸುಲ್ತಾನನ ಸೈನಿಕರು ಬಂದು ಆವರಿಸಿಕೊಂಡಿದ್ದಾರೆ. ಅವರ ಮುತ್ತಿಗೆ ತೆರವಾಗ್ತಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯಲ್ಲಿ ಉಳಿದ್ರೆ ಒಂದು ಹಸುವಿನಿಂದ ಸಾಯಬೇಕು, ಹೊರಗೆ ಬಂದ್ರೆ ಆ ಮೊಘಲರ ಸೇನೆಯಿಂದ ಸಾಯಬೇಕು. ಒಳಗೆ ಕೋಟೆ ಒಳಗೆ 600 ಜನ ಹಿಂದೂ ಸೈನಿಕರಿದ್ದಾರೆ. ಕೋಟೆ ಹೊರಗೆ ಬಿಜಾಪುರದ ಸುಲ್ತಾನನ 12,000 ಜನರ ಸೇನೆ ಎದುರಿಗೆ ನಿಂತಿದೆ. ಏನು ಮಾಡಬೇಕು? ಒಬ್ಬ ಶಿವಕಾಶಿದ್ ಎಂಬ ಈಗ ನಾವು ಹೇಳುವಂತ ಸವಿತಾ ಸಮಾಜಕ್ಕೆ ಸೇರಿದಂತ ವ್ಯಕ್ತಿ ಕ್ಷೌರಿಕರು ವೃತ್ತಿಯಿಂದ ಶಿವಕಾಶಿದ್ ಬಂದು ಶಿವಾಜಿ ಮಹಾರಾಜರ ಮುಂದೆ ನಿಂತು ಕೇಳ್ತಾರೆ, ಮಹಾರಾಜರೇ, ನಾನು ನೋಡ್ಲಿಕ್ಕೆ ನಿಮ್ಮ ರೀತಿಯೇ ಇದ್ದೀನಿ. ನನ್ನ ಮುಖ ಚೇಹರೆ, ನನ್ನ ದೇಹದ ಆಕಾರ ಎಲ್ಲವೂ ನಿಮ್ಮ ರೀತಿಯಲ್ಲೇ ಇದೆ. ನಿಮ್ಮ ರಾಜ ಮುದ್ರೆ ವಸ್ತ್ರವನ್ನ ಧರಿಸಿ ನಾನು ಕೋಟೆಯಿಂದ ಹೊರಗೆ ಸಂಧಾನ ಹೊತ್ಕೊಂಡು ಹೋಗ್ತೀನಿ. ಅವರ ಮೊಘಲರ ಸೇನೆಯ ಮುತ್ತಿಗೆ ತೆರವಾಗುತ್ತೆ. ನೀವು ಆ ಕ್ಷಣ ಕೋಟೆಯಿಂದ ಬಿಟ್ಟು ಹೊರಗೆ ಹೋಗಿ. ಶಿವಾಜಿ ಮಹಾರಾಜರು ಮರು ಪ್ರಶ್ನೆ ಮಾಡಿದ್ರು, ನನ್ನ ಹೆಸರನ್ನು ಹೊತ್ತು ನಾನು ಅಂತ ನೀನು ಹೊರಗೆ ಹೋಗ್ತೀಯಾ? ಹೊರಗೋದ್ರೆ ಮುಂದೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ? ಶಿವಕಾಶಿದವ್ರು ನಗ್ತಾ ನಗ್ತಾ ಉತ್ತರ ಕೊಡ್ತಾರೆ, ನನಗೆ ಗೊತ್ತು ಶಿವಾಜಿ ಮಹಾರಾಜರೇ, ನನ್ನನ್ನು ಸಾಯಿಸ್ತಾರೆ. ಆದರೆ ಹುಟ್ಟಬೇಕಾದ್ರೆ ಶಿವ ಕಾಶಿದ್ದಾಗಿ ಹುಟ್ಟಿದ್ದೀನಿ, ಸಾಯ್ಬೇಕಾದ್ರೆ ಛತ್ರಪತಿ ಶಿವಾಜಿ ಆಗಿ ಸಾಯ್ತೀನಿ. ಇದಕ್ಕಿಂತ ಪುಣ್ಯದ ವಿಚಾರ ಜೀವನದಲ್ಲಿ ಇನ್ನೇನು ಸಿಗ್ಲಿಕ್ಕೆ ಸಾಧ್ಯ ಅಂತ ಮರಣವನ್ನ ಮಹಾನವಮಿ ಅಂತ ಒಪ್ಪಿ ಹೋದಂತವರಿದ್ದಾರಲ್ಲ, ಶಿವಕಾಶಿದ್ದವರನ್ನ ಸಾಯಿಸಲಾಯಿತು ಬಿಜಾಪುರದ ಸುಲ್ತಾನರ ಸೇನೆ. ಫಾಜಲ್ ಖಾನ್ ಅವರನ್ನ ಕೊಲ್ದ. ಛತ್ರಪತಿ ಶಿವಾಜಿ ಮಹಾರಾಜರು ಕೋಟೆಯನ್ನು ಬಿಡಿದು ವಿಶಾಲ್ಗಢದ ಕಡೆಗೆ ಹೊರಡಬೇಕು. ವಿಶಾಲ್ಗಢಕ್ಕೆ ಹೋಗುವ ವೇಳೆಗೆ ಉಳಿದಂತ ಬಿಜಾಪುರದ ಸೈನಿಕರು ಶಿವಾಜಿ ಮಹಾರಾಜರನ್ನು ಅಟ್ಟಿಸಿಕೊಂಡು ಬರ್ತಿದ್ದಾರೆ. ಒಬ್ಬ ಬಾಜಿ ಪ್ರಭು ದೇಶಪಾಂಡೆ ಮಧ್ಯದಲ್ಲಿ ಪಾವನಕಿಂಡಿನಲ್ಲಿ ನಿಂತು ಹೇಳ್ತಾರೆ, ನೀವು 600 ಜನ ಸೈನಿಕರಿದ್ದೀವಿ ಹಿಂದೂ ಸೇನೆಯಲ್ಲಿ, ನನಗೆ 600 ಜನ ಬೇಕಾಗಿಲ್ಲ, 300 ಜನರನ್ನ ಶಿವಾಜಿ ಮಹಾರಾಜರು ನಿಮ್ಮ ರಕ್ಷಣೆಗೆ ಕರ್ಕೊಂಡು ಹೋಗಿ, 300 ಜನ ಹಿಂದೂ ವೀರರು ನನ್ನ ಕೈ ಕೊಟ್ಟು ಹೋಗಿ ಸಾಕು. ನೀವು ವಿಶಾಲ್ಗಢ ತಲುಪಿ ಅಲ್ಲಿ 3 ತೋಪುಗಳನ್ನು ಆರಿಸುವವರೆಗೂ ಒಬ್ಬ ಸೈನಿಕ ಇಲ್ಲಿಂದ ಜಾಗ ಖಾಲಿ ಮಾಡೋದಿಲ್ಲ. ನಾವು ಉತ್ತರ ಕೊಟ್ಟು ಬಾಜಿಪ್ರಭು ದೇಶಪಾಂಡೆ ಅಲ್ಲೇ ಉಳಿತಾರೆ. ಬಾಜಿಪ್ರಭು ದೇಶಪಾಂಡೆ ಅವರ 2 ಕೈಗಳಲ್ಲಿ ಖಡ್ಗ. ಒಂದೇ ಒಂದು ದಿನ ಬಾಜಿಪ್ರಭು ದೇಶಪಾಂಡೆ ಅವರು ಕವಚ ಹೊತ್ತಿದ್ದಿಲ್ಲ. ಎಲ್ಲಾ ವೀರ ಕೈಲಿ ಒಂದು ಕೈಲಿ ಕವಚ, ಮತ್ತೊಂದು ಕೈಲಿ ಖಡ್ಗ ಹಿಡಿದ್ರೆ ಬಾಜಿಪ್ರಭು ದೇಶಪಾಂಡೆ 2 ಕೈಲಿ ಖಡ್ಗ ಹಿಡಿತಿದ್ರು. ಯಾಕೆಂದ್ರೆ ಈ ಹಿಂದೂ ವೀರ ಬಾಜಿಪ್ರಭು ದೇಶಪಾಂಡೆ ಖಡ್ಗದ ಹಿರಿತವನ್ನ ಮೀರಿ ಬರುವಂತ ಸಾಮರ್ಥ್ಯ ಜಗತ್ನಲ್ಲಿ ಯಾವೊಬ್ಬ ವ್ಯಕ್ತಿಗೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ ಅಂತ 2 ಕೈಲಿ ಖಡ್ಗ ಇದ್ದು ಹೋರಾಟ ಮಾಡ್ತಿದ್ದಂತ ವ್ಯಕ್ತಿ. 300 ಜನ ಸೈನಿಕರು ಬಾಜಿಪ್ರಭು ದೇಶಪಾಂಡೆಯೊಂದಿಗೆ ಗಡಕಿಂಡಿನಲ್ಲಿ ನಿಂತಿದ್ದಾರೆ. ಎದುರಿಗೆ 12,000 ಜನ ಮೊಘಲರ ಸೇನೆ ಎದುರಿಗೆ ಬರ್ತಿದ್ದೆ. ಒಬ್ಬರಾದ ನಂತರ ಒಬ್ಬರನ್ನ ಸಂಹಾರ ಮಾಡ್ತಾ ಹೋಗ್ತಿದ್ದಾರೆ. ಸಂಹಾರ ಮಾಡ್ತಾ 1 ಗಂಟೆ ಕಳಿತು, 5 ಗಂಟೆ ಕಳಿತು, 10 ಗಂಟೆ ಕಳಿತು. 10 ಗಂಟೆಗಳ ಕಳೆದ ನಂತರ ಅಕ್ಕಪಕ್ಕದಲ್ಲಿ ಬರಬೇಕಾದಂತ ಖಡ್ಗದ ಘರ್ಷಣೆಗಳ ಸದ್ದು ಸ್ತಬ್ಧವಾಗಿ ನಿಂತಿದೆ. ಬಾಜಿಪ್ರಭು ದೇಶಪಾಂಡೆ ಅಕ್ಕಪಕ್ಕ ತಿರುಗಿ ನೋಡ್ತಾರೆ. ಎಲ್ಲಾ ಹಿಂದೂ ವೀರರಲ್ಲಿ 300 ಜನರಲ್ಲಿ 300 ಜನ ಹಿಂದೂ ವೀರರು ಹುತಾತ್ಮರಾಗಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾರೆ. ಉಳಿದಿರೋದು ಒಬ್ಬ ವ್ಯಕ್ತಿ ಬಾಜಿಪ್ರಭು ದೇಶಪಾಂಡೆ. ಎದುರಿಗೆ 5,000 ಜನರ ಮೊಘಲರ ಸೇನೆ, ಮುಂದೆ ಒಬ್ಬ ಬಾಜಿಪ್ರಭು ದೇಶಪಾಂಡೆ. ದೇಹ ಛಿದ್ರಗೊಂಡಿದೆ. ದೇಹದ ಅಂಗಾಂಗಗಳಿಂದ ರಕ್ತ. 2 ಕೈಲಿ ಖಡ್ಗವನ್ನು ಹೊತ್ತಿದಂತ ಬಾಜಿಪ್ರಭು ದೇಶಪಾಂಡೆ ನಿರ್ಧಾರ ಮಾಡ್ತಾರೆ, ಆ ವಿಶಾಲ್ಗಢದ ಕೋಟೆಯಿಂದ 3 ತೋಪುಗಳ ಸದ್ದು ಕೇಳಿ ಬರೋವರೆಗೂ ಯಮನಿಗೆ ನನ್ನ ಉಸಿರಿನ ಸದ್ದು ಕೇಳಿಸುವಂತಿಲ್ಲ. 2 ಕೈಲಿ ಖಡ್ಗವನ್ನ ಇತ್ತು ಹೋರಾಟ ಮಾಡ್ತಾರೆ. 10 ಗಂಟೆಗಳು ಕಳಿತು, 15 ಗಂಟೆಗಳು ಕಳಿತು, 18 ಗಂಟೆಗಳು ಕಳೆದಿದ್ದಾವೆ. ಎದುರಿಗಿರುವಂತಹ ಮೊಘಲರ ಸೇನೆಯಲ್ಲಿ 5,000 ಜನರಲ್ಲಿ 2,000 ಜನ ಸೈನಿಕರನ್ನ ಒಬ್ಬ ಬಾಜಿಪ್ರಭು ದೇಶಪಾಂಡೆ ನಿಂತು ಸಂಹಾರ ಮಾಡಿದ್ದಾರೆ. 18 ಗಂಟೆಗಳು ಕಳೆದ ನಂತರ ವಿಶಾಲ್ಗಢದ ಕೋಟೆಯಿಂದ 1 ತೋಪಿನ ಸದ್ದು ಕೇಳಿ ಬಂತು, 2ನೇ ತೋಪಿನ ಸದ್ದು ಕೇಳಿ ಬಂತು, 3ನೇ ತೋಪಿನ ಸದ್ದು ಕೇಳಿದ ಕೂಡಲೇ ಬಾಜಿಪ್ರಭು ದೇಶಪಾಂಡೆ ಅವರ 2 ಕೈಲಿದ್ದಂತ ಖಡ್ಗಗಳು ನೆಲಕ್ಕೆ ಜಾರಿದ್ವು. ಆ ಕ್ಷಣ ಬಾಜಿಪ್ರಭು ದೇಶಪಾಂಡೆ ಅವರು ತಾಯಿ ತುಳಜಾ ಭವಾನಿಗೆ ಜೈ ಭವಾನಿ ಅಂತ ಜೈಕಾರಗಳನ್ನು ಹಾಕ್ತಾ ಅದೇ ಕ್ಷಣದಲ್ಲಿ ರಕ್ತದ ಮಡುವಿನಲ್ಲಿ ಪ್ರಾಣವನ್ನ ಬಿಟ್ಟು ಬಿದ್ರಲ್ಲ. ಅಲ್ಲಿ ಶಿವಾಜಿ ಮಹಾರಾಜ ಸುರಕ್ಷಿತವಾಗಿ ತಲುಪಿದ್ದಾರೆ ಅಂತ 3 ತೋಪುಗಳ ಸದ್ದು ಕೇಳಿ ಬರೋವರೆಗೂ ಸಾವಿಗೆ ತಡಗೌಡಿಯನ್ನಿಟ್ಟು ಮೃತ್ಯುವಿಗೂ ಮೃತ್ಯುಂಜಯನಾಗಿ ನಿಂತಂತ ಬಾಜಿಪ್ರಭು ದೇಶಪಾಂಡೆ ಅಂತ ವೀರ ಸಮರ್ಪಣೆ ಇವತ್ತು ನಮ್ಮನ್ನ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀವಿ. ಅಂತವರ ಸಮರ್ಪಣೆ, ಅಂತವರ ಪ್ರೇರಣೆ ವ್ಯರ್ಥ ಆಗುವಂತಿಲ್ಲ. ನನ್ನ ನಿಮ್ಮ ಪೂರ್ವಿಕರು ಮೊಘಲರ ಆಳ್ವಿಕೆ ಸಂದರ್ಭದಲ್ಲಿ, ರಜಾಕರ ಸಂದರ್ಭದಲ್ಲಿ ನಮ್ಮ ಪೂರ್ವಿಕರ ಕತ್ತಿನ ಮೇಲೆ ಕತ್ತಿಯನ್ನಿಟ್ಟು ಈ ಕ್ಷಣ ಧರ್ಮವನ್ನ ಬಿಟ್ಟು ಮತಾಂತರ ಆಗು, ಇಲ್ಲವೇ ನಿನ್ನ ಪ್ರಾಣ ತೆಗಿತೀವಿ ಅಂತ ಹೇಳಿದಾಗ ನನ್ನ ನಿಮ್ಮ ಪೂರ್ವಿಕರು ಮೊಘಲರ ಕತ್ತಿನ ಅಂಚಿನಲ್ಲಿತ್ತಿದ್ದಂಥ ನಮ್ಮೆಲ್ಲ ಪೂರ್ವಿಕರ ಬಾಯಿಂದ ಬಂದಿದ್ದ ಆ ಕ್ಷಣದಲ್ಲಿ ಒಂದೇ ಒಂದು ಉತ್ತರ, ಬೇಕಾದ್ರೆ ಈ ಕ್ಷಣ ಪ್ರಾಣ ಬಿಡ್ತೀನಿ ಆದ್ರೆ ಧರ್ಮ ಬಿಡೋದಿಲ್ಲ ಅಂತ. ಈ ಒಂದು ಉತ್ತರ ನಮ್ಮ ಪೂರ್ವಿಕರ ಬಾಯಿಂದ ಬಂದಿದ್ದ ನಮ್ಮನ್ನ ಹಿಂದೂ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ದೀವಿ. ಇಷ್ಟು ಶತಮಾನಗಳ ಸಂಘರ್ಷಗಳ ನಂತರ ಉಳ್ಕೊಂಡು ಬಂದಿರುವಂತ ಧರ್ಮ ನಮ್ಮ ಕೈಗೆ ಸೇರಿದೆ. ಕೈಯಲ್ಲಿರುವಂತ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತ ಕೆಲಸ ನಾವು ಮಾಡಬೇಕು. ಇದು ನಮ್ಮ ಜವಾಬ್ದಾರಿ. ಯಾವುದರ ಮೂಲಕ ಮಾಡ್ತೀರಾ?
ಒಂದೇ ಒಂದು ಮಾರ್ಗ, ಅದು ಧರ್ಮ ಜಾಗೃತಿ. ಮನೆಗಳ ಶಿವಾಜಿ ಮಹಾರಾಜರಂತ ಮಕ್ಕಳು ಹುಟ್ಟಿ ಬರಬೇಕು. ಆದ್ರೆ ಮನೆಗಳ ಛತ್ರಪತಿ ಶಿವಾಜಿ ಮಹಾರಾಜರಂತ ಮಕ್ಕಳು ಹುಟ್ಟಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಸಾಧ್ಯ ಆಗೋದು, ತಾಯಿ ಜಿಜಾಬಾಯಿ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಂದ್ರು ಜಾಗೃತರಾಗಿ ಮನೆಯ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ, ತಾಯಂದ್ರು ಕೌಶಲ್ಯ ಆಗಿ ಮನಲ್ಲಿ ಹುಟ್ಟುವಂತ ಮಕ್ಕಳು ಶ್ರೀರಾಮಚಂದ್ರಂತೆ ಹುಟ್ಟುತ್ತಾರೆ. ತಾಯಂದ್ರು ಜಿಜಾಬಾಯಿ ಆಗಿ ಮನ್ನಲ್ಲಿ ಹುಟ್ಟುವಂತ ಮಕ್ಕಳು ಶಿವಾಜಿ ಮಹಾರಾಜರಂತೆ ಹುಟ್ಟುತ್ತಾರೆ. ಮಕ್ಕಳಲ್ಲಿ ತುಂಬಿಸಬೇಕಾಗಿರುವಂತ ಇತಿಹಾಸದ ಪ್ರಜ್ಞೆ, ವೈಚಾರಿಕ ಜಾಗೃತಿ ಯಾವ ಮಟ್ಟದಂದ್ರೆ ಮುಂದೊಂದಿನ ನಮ್ಮನೆ ಮಕ್ಕಳ ಮುಂದೆ ನಿಂತು ಯಾರಾದ್ರೂ ನೀನ್ ಯಾರಪ್ಪ, ನಿನ್ ಪರಿಚಯ ಏನು, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಮಕ್ಕಳ ಬಾಯಿನಲ್ಲಿ ಜಾತಿ, ಉಪಜಾತಿ, ಮತ, ಪಂಥ, ರಾಜಕೀಯ ಹೆಸರುಗಳ ಪರಿಚಯ ಬರೋದು ಬೇಡ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದಂತ ತನ್ನದ ಪರಿಚಯ ಯಾವುದು? ಪೂಜ್ಯನೆ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋದಂತ ಪರಿಚಯ. ವಾಜಪೇಯಿಯವರು ಬರೀತಾರೆ, मैं शंकर का वह क्रोधा ललकर सगता जग को क्षार क्षार, मैं डमरू का वह प्रलयंकार ध्वनि जिसमें नचता भीषण संहार, मैं माँ दुर्गा का उन्मत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगते में आग लगा दूं मैं, यदि ददक कुटे जड़ स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟದ್ರಲ್ಲ, ಅದು ನಮ್ಮ ಪರಿಚಯ. ಆ ಸ್ವಂತಿಕೆ ಪರಿಚಯ ನಮ್ಮನೆ ಮಕ್ಕಳಿಗೆ ಮಾಡಿಸುವ ಕೆಲಸ ಯಾರದು? ತಾಯಿಂದಿರದ್ದು. ನಿಮಗೆ ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಬೋಧನೆ ಮಾಡಿಸಿ. ಆಗ್ಲಿಲ್ವಾ, ನಮಗೆ ಧರ್ಮ ಗ್ರಂಥಗಳನ್ನು ಓದಿಸಿ ಹೇಳುವಷ್ಟು ಸಮಯ ಇಲ್ಲ ಅಂತ ನಿಮಗೆ ಭಾಸವಾದ್ರೆ ಪರವಾಗಿಲ್ಲ, ಸಾಧ್ಯವಾದ್ರೆ ಇತಿಹಾಸ ಪರಿಚಯ ಮಾಡಿಕೊಡಿ. ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಪಕ್ಷ ವಾರಕ್ಕೆ ಒಂದು ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನು ಹಾಡಿಸಿ ಸಾಕು. ಆ ಮಗುವಿನಲ್ಲಿ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು, ಮನೆ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬರೋದು. ನಮ್ಮ ಹಿರಿಯರು ಪ್ರತಿ ವರ್ಷ ಇವತ್ತಿಗೂ ಪಾಂಡುರಂಗ ದರ್ಶನ ಮಾಡಲಿಕ್ಕೆ ಪಂಡರಿಪುರಕ್ಕೆ ಕಾಲ್ನಡಿಗೆನಲ್ಲಿ ಹೋಗ್ತಾರೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಹಿಂದೂ ಬಾಂಧವರು ಹರಿದು ಬರ್ತಾರೆ ಕಾಲ್ನಡಿಗೆನಲ್ಲಿ ದರ್ಶನ ಮಾಡಿ ಹೋಗ್ಲಿಕ್ಕೆ. ಯಾಕೆ? ಅವ್ರ ಗ್ರಂಥಗಳು ಓದೋದ್ರ, ಅವ್ರಿಗೆ ನೀಲಿ ನಕ್ಷೆ ಹಾಕಿ ಕೊಟ್ಟರೆ ನಮ್ಮ ಪೂರ್ವಿಕರು ಇದೇ ಮಾರ್ಗದಲ್ಲಿ ಹೋಗ್ಬೇಕು, ಇಷ್ಟೇ ಜನ ಹೋಗ್ಬೇಕು, ಇದೇ ಪದ್ಧತಿನಲ್ಲಿ ಹೋಗ್ಬೇಕು, ಇದೇ ಸ್ವರೂಪದಲ್ಲಿ ಹೋಗಬೇಕು, ಇದರ ಇತಿಹಾಸ ಇಲ್ಲ ಸ್ವಾಮಿ. ಆ ಭಕ್ತಿ ಅವರಲ್ಲಿ ಮೂಡ್ಲಿಕ್ಕೆ, ಧರ್ಮನಿಷ್ಠತೆ ಬರಲಿಕ್ಕೆ ಗ್ರಂಥಗಳನ್ನು ಓದುವಂತ ಅವಶ್ಯಕತೆ ಬೇಕಾಗ್ಲಿಲ್ಲ. ವಾರಕ್ಕೊಂದು ದಿನ ಹಿರಿಯರು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡ್ತಿದ್ರಲ್ಲ, ಮಾಜಾ ವಡಿಲಾಂಚಿ ಮೀರಾಜಿಗ ದೇವ ತುಜಿ ಚರಣ ಸೇವಾ ಪಾಂಡುರಂಗ ಅಂತ, ಆ ಒಂದು ಭಜನೆ ಸಾಕಾಯ್ತು ನಮ್ಮ ಹಿರಿಯರಲ್ಲಿ ಭಕ್ತಿಯನ್ನ ಮೂಡಿಸಲಿಕ್ಕೆ. ಆ ಭಜನೆಗಳ ಮಕ್ಕಳ ಬಾಯಿಂದ ಬರಲಿ. ಧರ್ಮನಿಷ್ಠತೆ, ಧರ್ಮ ಜಾಗೃತಿ ತನ್ನಿಂತಾನೇ ತುಂಬುತ್ತೆ. ಯಾಕೆ ನಾವೇ ಈ ಕೆಲಸ ಮಾಡಬೇಕು? ನಮ್ಮ ಹಿಂದೂ ಪೋಷಕರಲ್ಲಿ ಒಂದು ಸ್ವಭಾವ, ನಮ್ಮ ಮಕ್ಕಳಿಗೆ ಯಾಕೆ ದೇವಸ್ಥಾನ, ನಮ್ಮ ಮಕ್ಕಳಿಗೆ ಯಾಕೆ ಭಜನೆ, ನಮ್ಮ ಮಕ್ಕಳಿಗೆ ಯಾಕೆ ಧರ್ಮಸಭೆ, ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಚೆನ್ನಾಗಿ, ಒಂದು ಡಿಗ್ರಿ ಸರ್ಟಿಫಿಕೇಟ್ ತಗೊಳ್ಳಿ, 40-50 ಸಾವಿರ ಸಂಬಳ ತಗೊಂಡು ಜೀವನದಲ್ಲಿ ಸೆಟ್ಲ್ ಆಗಲಿ ಬಿಡಪ್ಪ, ಇದಕ್ಕಿಂತ ಏನಿದೆ, ದೇಶ ಧರ್ಮ ಕಟ್ಕೊಂಡು ನಮ್ಮ ಮಕ್ಕಳಿಗೇನು? ಹಿಂದೂ ಪೋಷಕರಲ್ಲೇ ಪ್ರಶ್ನೆ. ಯಾಕೆ ಮಕ್ಕಳಿಗೆ ಧರ್ಮ ಜಾಗೃತಿ, ಧರ್ಮ ಸಂಸ್ಕಾರ, ಧರ್ಮ ಬೋಧನೆ ಹೇಳ್ತಿರೋದಂದ್ರೆ ದೇಶ ರಕ್ಷಣೆಗಲ್ಲ ಸ್ವಾಮಿ, ಧರ್ಮ ರಕ್ಷಣೆಗಲ್ಲ, ಕನಿಷ್ಠ ಪಕ್ಷ ಸ್ವಾರ್ಥಕ್ಕೋಸ್ಕರ. ಇದೇ ಸ್ವಭಾವ, ದೇಶ ಧರ್ಮ ಕಟ್ಕೊಂಡು ನನಗೇನು ಅನ್ನೋ ಆಲೋಚನೆ ನಮ್ಮಲ್ಲಿ ಇದ್ದಿದ್ರಿಂದಲೇ 500 ವರ್ಷಗಳ ಹಿಂದೆ ಇದೇ ಹಿಂದೂ ಸಮಾಜ ಜಾವ ಬಿಟ್ಟು ಬರಬೇಕಾದಂತ ಪರಿಸ್ಥಿತಿ ಬಂತು. 300 ವರ್ಷಗಳ ಹಿಂದೆ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ, 200 ವರ್ಷಗಳ ಹಿಂದೆ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ, 100 ವರ್ಷಗಳ ಹಿಂದೆ ತಕ್ಷಶಿಲಾ ಬಿಟ್ಟು ಬಂದ್ರಿ, 80 ವರ್ಷಗಳ ಹಿಂದೆ ಬರ್ಮಾ ಬಿಟ್ಟು ಬಂದ್ರಿ, 78 ವರ್ಷದ ಹಿಂದೆ ಪಾಕಿಸ್ತಾನ ಬಿಟ್ಟು ಬಂದ್ರಿ, 40 ವರ್ಷದ ಹಿಂದೆ ಬಾಂಗ್ಲಾದೇಶ ಬಿಟ್ಟು ಬಂದ್ರಿ, 35 ವರ್ಷಗಳ ಹಿಂದೆ ಕಾಶ್ಮೀರ ಬಿಟ್ಟು ಬಂದ್ರಿ. ಇಷ್ಟೆಲ್ಲ ಆದ ನಂತರವೂ ಹಿಂದೂ ಸಮಾಜ ಜಾಗೃತವಾಗ್ಲಿಲ್ಲ, ಸಂಘಟಿತವಾಗ್ಲಿಲ್ಲ ಅಂದ್ರೆ ಇನ್ನು 20-25 ವರ್ಷದಲ್ಲಿ ಕೇರಳ ಬಿಡುವಂತ ಪರಿಸ್ಥಿತಿ ಬರುತ್ತೆ, 30-35 ವರ್ಷದಲ್ಲಿ ವೆಸ್ಟ್ ಬೆಂಗಾಲ್ ಬಿಡುವಂತ ಪರಿಸ್ಥಿತಿ ಬರುತ್ತೆ, 40-45 ವರ್ಷದಲ್ಲಿ ಅಸ್ಸಾಂ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಬಿಟ್ಟು ಎಲ್ಲಿಗೆ ಹೋಗ್ತೀರಾ ಹಿಂದೂ ಸಮಾಜ? ಜಗತ್ತಿನ ಬೇರೆ ದೇಶಗಳನ್ನ ತೊರೆದು ಭಾರತಕ್ಕೆ, ನಮ್ಮ ಸ್ವಂತ ರಾಷ್ಟ್ರಕ್ಕೆ ಬಂದ್ರಿ. ನಮ್ಮ ದೇಶದ ಇತರ ರಾಜ್ಯಗಳನ್ನು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದಾಗ ಮತ್ತೊಂದು ರಾಜ್ಯಕ್ಕೆ ವಲಸೆ ಬಂದ ಆಶ್ರಯ ಪಡೆದ್ರಿ. ಮುಂದೆ ನಮ್ಮ ಪ್ರದೇಶ ಬಿಟ್ಟು ಹೋಗೋ ಪರಿಸ್ಥಿತಿ ಬಂದ್ರೆ ಎಲ್ಲಿಗೆ ಹೋಗ್ಬೇಕು ಹಿಂದೂ ಸಮಾಜ? ಜಗತ್ತಿನಲ್ಲಿರುವಂತ 200 ಕೋಟಿ ಕ್ರೈಸ್ತರು ಬಹುಸಂಖ್ಯಾತರಿರುವಂತ 125 ದೇಶಗಳಿದ್ದಾವೆ. 170 ಕೋಟಿ ಸುನ್ನಿಗಳು ಬಹುಸಂಖ್ಯಾತರಿರುವಂತ 60 ದೇಶಗಳಿದ್ದಾವೆ. 40 ಕೋಟಿ ಶಿಯಾಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದ್ದಾವೆ. 60 ಕೋಟಿ ಬೌದ್ಧರು ಬಹುಸಂಖ್ಯಾತರಿರುವಂತ 6 ದೇಶಗಳಿದ್ದಾವೆ. ಅಷ್ಟೇ ಯಾಕೆ, ಜಗತ್ತಿನಲ್ಲಿರುವಂತ ಒಂದೇ 1 ಕೋಟಿ ಜನಸಂಖ್ಯೆ ಯಹೂದಿಗಳು ಬಹುಸಂಖ್ಯಾತರಿರುವಂತ ಅವರದ್ದೇ ಒಂದು ದೇಶ ಇದೆ, ಇಸ್ರೇಲ್. ಆದ್ರೆ ಜಗತ್ತಿನಲ್ಲಿರುವಂತ 100 ಕೋಟಿ ಹಿಂದೂಗಳಿಗಿರೋದು ಒಂದೇ ಒಂದು ದೇಶ, ಅದು ನನ್ನ ದೇಶ ಭಾರತ ಮಾತ್ರ. ಅರ್ಥಾತ್ ಭಾರತ ಬಿಟ್ಟರೆ ನಮಗೆ ಬೇರೆ ನೆಲೆ ಇಲ್ಲ. ನನ್ನ ಮನ್ನಲ್ಲಿ ನಾನು ಸುಖವಾಗಿರ್ಬೇಕು, ನನ್ನ ಮಕ್ಕಳು ಸುಖವಾಗಿರ್ಬೇಕು, ಮೊಮ್ಮಕ್ಕಳು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಮನೆ ಸುರಕ್ಷಿತವಾಗಿರ್ಬೇಕಲ್ವಾ?
ನನ್ನ ಮನೆ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಗಲ್ಲಿ ಸುರಕ್ಷಿತವಾಗಿರಬೇಕು, ನನ್ನ ಗಲ್ಲಿ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ತಾಲೂಕು ಸುರಕ್ಷಿತವಾಗಿರಬೇಕು, ನನ್ನ ತಾಲೂಕು ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ಜಿಲ್ಲೆ ಸುರಕ್ಷಿತವಾಗಿರಬೇಕು, ನನ್ನ ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ರಾಜ್ಯ ಸುರಕ್ಷಿತವಾಗಿರಬೇಕು, ನನ್ನ ರಾಜ್ಯ ಸುರಕ್ಷಿತವಾಗಿರ್ಬೇಕಂದ್ರೆ ನನ್ನ ದೇಶ ಸುರಕ್ಷಿತವಾಗಿರಬೇಕು, ನನ್ನ ಭಾರತ ದೇಶ ಸುರಕ್ಷಿತವಾಗಿರಬೇಕಂದ್ರೆ ನನ್ನ ಭಾರತ ದೇಶದ ಮೂಲ ಅಸ್ಮಿತೆ ಮತ್ತು ಅಸ್ತಿತ್ವವಾಗಿರುವಂತ ಸನಾತನ ಹಿಂದೂ ಧರ್ಮದ ಸಂರಕ್ಷಣೆ ಆದಾಗ ಮಾತ್ರ ಇವೆಲ್ಲವೂ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯ. ಇದನ್ನೇ ಹಿರಿಯರು ಹೇಳಿದ್ದು ಅಖಂಡ ಮಂಡಲಾಕಾರ. ಅಖಂಡ ಮಂಡಲದಲ್ಲಿ ನಾನು ನೀನು ಒಂದೊಂದು ಬಿಂದುಗಳಷ್ಟೇ. ನಮ್ಮ ಸಂರಕ್ಷಣೆ ಆಗಬೇಕಾ? ದೇಶ ಧರ್ಮ ಎಂಬ ಅಖಂಡ ಮಂಡಲದ ಸಂರಕ್ಷಣೆ ಆಗಬೇಕು. ಅದರ ಸಂರಕ್ಷಣೆಗೆ ಶ್ರಮವನ್ನ ವಹಿಸಿ. ನಾವು ಮಕ್ಕಳಿಗೆ ಶಿಕ್ಷಣ ಕೊಡಿಸಿದ್ದೀವಿ, ಸಾಕು. ಆಸ್ತಿ ಅಂತಸ್ತು ಮಾಡಿಕ್ಕಿದ್ದೀವಿ, ಸಾಕು. ಒಂದು ಶಿಕ್ಷಣ, ಒಂದು ಹಣ ಎರಡಿದ್ರೆ ಜಗತ್ನಲ್ಲಿ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬದುಕೊಂತಾರಲ್ಲ, ಆರಾಮಾಗಿರ್ತಾರಲ್ಲ. ಭ್ರಮೆ ಇದೆಯಲ್ಲ ಹಿಂದೂ ಪೋಷಕರಲ್ಲಿ, ಹಿಂದೂ ಸಮಾಜದಲ್ಲಿ. ಇತಿಹಾಸ ಟೆಕ್ಸ್ಟ್ ಬುಕ್ ಎಕ್ಸಾಂಪಲ್ಸ್ ಗಳನ್ನ ಚರಿತ್ರೆ ನಮಗೆ ನೀಡ್ತಾ ಬಂದಿದೆ. 90 ವರ್ಷಗಳ ಹಿಂದೆ ರಂಗೂನ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಏನಾದ್ರು? 78 ವರ್ಷಗಳ ಹಿಂದೆ ಪಾಕಿಸ್ತಾನದ ಲಾಹೋರ್ನಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 45 ವರ್ಷಗಳ ಹಿಂದೆ ಬಾಂಗ್ಲಾದೇಶದಲ್ಲಿದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳು ಎಲ್ಲಿಗೆ ಹೋದ್ರು? 35 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಇದ್ದಂತ ಅತ್ಯಂತ ವಿದ್ಯಾವಂತ, ಅತ್ಯಂತ ಶ್ರೀಮಂತ ಸಮಾಜ ಯಾರ್ದು? ಹಿಂದೂಗಳದಲ್ವಾ? ಅಲ್ಲಿದ್ದಂತ ಹಿಂದೂಗಳ ಪರಿಸ್ಥಿತಿ ಏನಾಯ್ತು? ಅಲ್ಲಿನ ಹಿಂದೂಗಳಿಗೆ ಶಿಕ್ಷಣದ ಕೊರತೆ ಬಂತ, ಅಕ್ಷರ ಜ್ಞಾನದ ಕೊರತೆ ಬಂತ, ಡಿಗ್ರಿ ಸರ್ಟಿಫಿಕೇಟ್ಗಳ ಕೊರತೆ ಬಂತ, ಪಾಂಡಿತ್ಯದ ಕೊರತೆ ಬಂತ. ಕಶ್ಯಪರ ಕಾಶ್ಮೀರ ಸ್ವಾಮಿಯದು ಇಡೀ ಸನಾತನ ಹಿಂದೂ ಧರ್ಮದ ಜ್ಞಾನ ಪರಂಪರೆಗೆ ಶಿಖರಪುಂಜವಾಗಿ ಬೆಳಗ್ತಿದ್ದಂತ ಕಾಶ್ಮೀರ. ಅವ್ರಿಗೆ ಅಕ್ಷರ ಜ್ಞಾನ ಕಡಿಮೆ ಆಯ್ತಾ? ಅವ್ರಿಗೆ ಆಸ್ತಿ ಅಂತಸ್ತು ಕಡಿಮೆ ಆಯ್ತಾ? ಪೂರ್ವಿಕರು ಶತಮಾನಗಳಿಂದ ಮಾಡಿಟ್ಟಂತ ಆಸ್ತಿ ಅಂತಸ್ತನ ಸುಖದ ಸುಪ್ಪತ್ತಿಗೆನಲ್ಲೋ ಅನುಭವಿಸ್ಕೊಂಡು ಬಂದವರಲ್ವಾ? ಕಾಶ್ಮೀರದ ಪಂಡಿತರಿಗೆ, ಕಾಶ್ಮೀರದ ಹಿಂದೂಗಳ ಕೊರತೆ ಆಗಿದ್ದೇನು? ಅಕ್ಷರ ಅಲ್ಲ, ಅಕ್ಷರಾಭ್ಯಾಸ ಅಲ್ಲ, ಶಿಕ್ಷಣ ಅಲ್ಲ, ಆಸ್ತಿ ಅಂತಸ್ತಲ್ಲ. ಎರಡೇ, ಒಂದು ಧರ್ಮ ಜಾಗೃತಿ, ಮತ್ತೊಂದು ಧರ್ಮ ಸಂಘಟನೆ. ಎರಡರ ಕೊರತೆ ಆದಿದ್ದರಿಂದ ಇವತ್ತು ಕಾಶ್ಮೀರದ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ನಾವೇ ಜೀವಂತ ಸಾಕ್ಷಿಯಾಗಿ ದೇಶದಲ್ಲಿ ಗಮನಿಸ್ತಿದ್ದೀವಿ. ಇತಿಹಾಸ, ಪ್ರಸ್ತುತ ಎಲ್ಲವೂ ಹೇಳ್ತಾ ಬಂದಿರೋದು ಒಂದೇ ಒಂದು ಮಾತು: ಧರ್ಮ ಜಾಗೃತಿ, ಧರ್ಮ ಸಂಘಟನೆ. ಸಂಘಟಿತರಾಗಿ ಮನೆಗಳ ಧರ್ಮ ಜಾಗೃತಿ ತುಂಬಿಸಿ. ನಾವು ಕಾರ್ಯಕ್ರಮ ಮಾಡ್ತಿರ್ಬೇಕಾದ್ರೆ ಜಾತಿ ಮತ ಪಂಥ ಅಂತ ಹೇಳಿಕೊಂಡು ನಮ್ಮ ನಾಯಕರನ್ನು ಜಾತಿ ಮತ ಪಂಥಗಳಿಗೆ ಸೇರಿಸಿ ಶಿವಾಜಿ ಮಹಾರಾಜರ ಜಯಂತಿ ಆಚರಿಸಿದ್ರೆ ನಾವ್ಯಾಕೆ ಶಿವಾಜಿ ಮಹಾರಾಜ ಜಯಂತಿ ಆಚರಿಸಬೇಕು? ಮಹಾರಾಷ್ಟ್ರದವರು ಆಚರಿಸ್ಕೊಳ್ತಾರೆ ಬಿಡಿ, ಮರಾಠರಿಗೆ ಆಚರಿಸ್ಕೊಳ್ತಾರೆ ಬಿಡಿ, ಅವರೇನು ಕರ್ನಾಟಕದವ್ರು ಅಲ್ವಲ್ಲ? ಪ್ರಶ್ನೆ ಮಾಡ್ತೀವಲ್ಲ ನಾವೇ. ನಾನು ಹೇಳ್ತಿರೋ ಮಾತಲ್ಲ. R.C. ಧೀರಿ ಎಂಬ 13 ವರ್ಷಗಳ ಕಾಲ ಶಿವಾಜಿ ಮಹಾರಾಜರ ಮೇಲೆ ಇತಿಹಾಸವನ್ನು ಅಧ್ಯಯನ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ. ಶಿವಗಡಾಚ ಶಂಭು ಮಹಾರಾಜರಂತ ಮರಾಠಿನಲ್ಲಿರುವಂತ ಪುಸ್ತಕ. ಅದರ ಸಾಧ್ಯ ಅನುವಾದ ಸಿಕ್ಕಿದ್ರೆ ದಯವಿಟ್ಟು ಓದಿ ನೋಡಿ. ಆ ಪುಸ್ತಕದಲ್ಲಿ R.C. ಧೀರೆ, ಮತ್ತೆ ಹೇಳ್ತಿದ್ದೀನಿ, 13 ವರ್ಷ ಅಧ್ಯಯನ ಮಾಡಿ ಬರೆದಿರುವಂತ ಪುಸ್ತಕ. ಆ ಪುಸ್ತಕದಲ್ಲಿ R.C. ಧೀರೆ ಅವರು ದಾಖಲಿಸ್ತಾರೆ, ಶಿವಾಜಿ ಮಹಾರಾಜರನ್ನ ಎಲ್ಲೂ ಮಹಾರಾಷ್ಟ್ರಕ್ಕೆ ಸೇರಿದವರು ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರದ ವಂಶದ ಮೂಲ ಪುರುಷ ಯಾರು ಅಂತ ಕೇಳಿದ್ರೆ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷನ ಹೆಸರು ಬೆಳ್ಳಿಯಪ್ಪ ಅಂತ. ಈ ಬೆಳ್ಳಿಯಪ್ಪ ಇದ್ದಿದ್ದೆಲ್ಲಿ ಅಂದ್ರೆ ಮಹಾರಾಷ್ಟ್ರದಲ್ಲ, ನಮ್ಮದೇ ಕರ್ನಾಟಕದ ಗದಗಿನ ಹತ್ರ ಇರುವಂತ ಶ್ರೀಶೈಲ ಮಲ್ಲಿಕಾರ್ಜುನರ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸಿಕೊಂಡಿದ್ದಂತ ಇಲ್ಲಿಯ ಮೂಲದವರು ಛತ್ರಪತಿ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷರು. ನಮಗೆ ಶಿವಾಜಿ ಮಹಾರಾಜರ ವಂಶದ ಮೂಲ ಪುರುಷ ಕರ್ನಾಟಕದವರು ಮಹಾರಾಷ್ಟ್ರದವರು ಬೇಕಾಗಿಲ್ಲ. ಯಾಕಂದ್ರೆ ಶಿವಾಜಿ ಮಹಾರಾಜ್ ಎಂದಿಗೂ ನಾನು ಮರಾಠರಿಗೆ ಸಾಮ್ರಾಜ್ಯ ಕಟ್ತೀನಿ ಅಂತ ಹೋದಂತವರಲ್ಲ. ಶಿವಾಜಿ ಮಹಾರಾಜರು ಕೊಟ್ಟ ಆದರ್ಶ ಯಾವುದು? ಅಪ್ನಾ ಧರ್ತಿ ಅಪ್ನಾ ರಾಜ್. ಛತ್ರಪತಿ ಶಿವಾಜಿ ಮಹಾರಾಜ್ ಕ ಏಕೈ ಸಪ್ನ ಹಿಂದೂ ಸ್ವರಾಜ್, ಹಿಂದುವಿ ಸ್ವರಾಜ್ಯ ಸಾಮ್ರಾಜ್ಯದ ಸ್ಥಾಪನೆ ಕನಸನ್ನು ಕಂಡಂತವ್ರು ಶಿವಾಜಿ ಮಹಾರಾಜರು. ಅರ್ಥಾತ್ ಜಗತ್ನಲ್ಲಿರುವಂತ 100 ಕೋಟಿ ಹಿಂದೂಗಳು ಪ್ರತಿಯೊಬ್ಬರು ಹೃದಯ ಗರ್ಭದಲ್ಲಿ ಶಿವಾಜಿ ಮಹಾರಾಜರನ್ನ ಹೃದಯ ಸಾಮ್ರಾಟನಾಗಿತ್ತು ಆರಾಧಿಸಬಲ್ಲಂತ ಸಾಮರ್ಥ್ಯ ನಮಗಿದೆ. ಆ ಕೆಲಸವನ್ನು ಹಿಂದೂಗಳು ಮಾಡೋಣ. ನಾವು ಸಂಘಟಿತರಾಗೋಣ, ನಾವು ಧರ್ಮ ಜಾಗೃತಿ ಮೂಡಿಸೋಣ, ವೈಚಾರಿಕ ಜಾಗೃತಿ ಮೂಡಿಸಿ ಮನೆಯ ಮಕ್ಕಳಲ್ಲಿ ಶಾಸ್ತ್ರಕಾರರ ಮಾತು ವರಂ ಏಕಂ ಗುಣಿ ಪುತ್ರೋ ನಚಮೂರ್ಗ ಶತ ಇರಪಿ. ಧರ್ಮ ರಕ್ಷಣೆ ಆಗಬೇಕಂದ್ರೆ ಮನ್ನಲ್ಲಿ 20 ಜನ ಮಕ್ಕಳು ಬೇಕಾಗಿಲ್ಲ. ಒಂದೊಂದು ಹಿಂದೂ ಮಗು ಮನ್ನಲ್ಲಿದೆಯಲ್ಲ, ಆ ಒಂದೊಂದು ಹಿಂದೂ ಮಗುವಿಗೆ ಧರ್ಮ ಸಂಸ್ಕಾರ ಕೊಟ್ಟು ನೈಜ ಹಿಂದುವಂತೆ ಬೆಳೆಸಿ ಸಾಕು, ಒಂದು ಮಗುವಿಂದ ಇಡೀ ಧರ್ಮ ರಕ್ಷಣೆ ಆಗುತ್ತೆ ಅಂತ ಒಂದೊಂದು ಮಕ್ಕಳು ಮನ್ನಲ್ಲಿದ್ದಾರೆ. ಆ ಮಕ್ಕಳಿಗೆ ದಯವಿಟ್ಟು ಧರ್ಮ ಸಂಸ್ಕಾರ ತಾಯಿಂದ್ರು ಕೊಟ್ಟರೆ ಸಾಕು. ಒಬ್ಬ ತಾಯಿ ಜಿಜಾಬಾಯಿ ಶಿವಾಜಿ ಮಹಾರಾಜರನ್ನು ಎಂದಿಗೂ ಕೂರಿಸ್ಕೊಂಡು, ಮಗು ನೀನ್ ಕೋಟೆಗಳನ್ನ ಗೆದ್ದು ರಾಜವಂಶಸ್ಥರಂತೆ ಸುಖ ಸಂಪತ್ತಿನಲ್ಲಿ ಬದುಕಬೇಕಪ್ಪ ಎಂದಿಗೂ ಹೇಳಿಲ್ಲ. ತಾಯಿ ಜಿಜಾಬ್ ಮಗನಿಗೆ ಕೊಟ್ಟಂತ ಕನಸೆಂತದ್ದು. 6-7 ವರ್ಷದ ಪುಟ್ಟ ಹುಡುಗ ಶಿವಾಜಿ ಮಹಾರಾಜರನ್ನ ಕೂರಿಸ್ಕೊಂಡು ತಾಯಿ ಜಿಜಾಬಾಯಿ ಮಗನಿಗೆ ಕನಸು ಕಟ್ಟಿ ಕೊಡ್ತಾರೆ. ಮಗು ಶೋಭಾ, ನಿನ್ನ
ನಿನ್ನ ಜೀವನದ ಕನಸು ನೀನು ಮಹಾರಾಜನಾಗಿ ನೀನ್ ಕೋಟೆಗಳನ್ನು ಗೆದ್ದು ಆರಾಮಾಗಿ ಬದುಕೋದಲ್ಲಪ್ಪ. ನಿನ್ನ ರಕ್ತದ ಕಣ ಕಣದ ನರ ನಾಡಿಗಳನ್ನ ಬತ್ತೊಂತಸದು ರಕ್ತದ ದೀಪವನ್ನು ಹಿಂದೂ ಧರ್ಮದ ಧರ್ಮೋದ್ಧಾರಕ ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸಾಗಬೇಕಂತ ತಾಯಿ ಜೀಜಾಬಾಯಿ ಮಗನಿಗೆ ಕನಸಿ ಕಟ್ಟಿಕೊಟ್ರಲ್ಲ, ಅಂತ ಕನಸುಗಳನ್ನು ಮಕ್ಕಳಿಗೆ ಕಟ್ಟಿಕೊಡೋಣ ಸಾಕು. ಆ ಮಕ್ಕಳು ಧರ್ಮ ರಕ್ಷಣೆಯನ್ನು ಮಾಡ್ತಾರೆ. ಧರ್ಮಸಭೆ ಆಯೋಜನೆ ಮಾಡ್ತಿರೋದು, ಶಿವಾಜಿ ಮಹಾರಾಜ್ ಜಯಂತಿ ಆಚರಿಸ್ತಿರೋದು ನನಗೂ ಅಲ್ಲ, ನಿಮಗೋಸ್ಕರನೂ ಅಲ್ಲ, ತಾಯಿಂದ್ರ ಜೊತೆಗೆ ಕರ್ಕೊಂಡು ಬಂದಿದ್ದೀರಲ್ಲ 6-7 ವರ್ಷದ ಪುಟ್ಟ ಪುಟ್ಟ ಮಕ್ಕಳು, ಆ ಮಕ್ಕಳಿಗೋಸ್ಕರ ಮಾಡ್ತಿರುವಂತ ಕಾರ್ಯಕ್ರಮ ಇದು. ಆ ತಲೆಮಾರಿಗೋಸ್ಕರ ಮಾಡ್ತಿರುವಂತ ಧರ್ಮದ ಕೆಲಸ ಇದು. ಆ ಪೀಳಿಗೆಗೋಸ್ಕರ ನಡೆಸ್ತಿರುವಂತ ಧರ್ಮ ಜಾಗೃತಿ ಕಾರ್ಯ ಇದು. ಆ ಪೀಳಿಗೆಯನ್ನ ಜಾಗೃತಗೊಳಿಸಿ ಯಾವ ಮಟ್ಟದಂದ್ರೆ ಮುಂದೊಂದು ದಿನ ಯಾರಾದರೂ ಈ ಬುದ್ಧಿಯೇ ಜೀವನ ಅಂತ ಅನ್ಕೊಳ್ಳುವಂತ ಜನರು ನಮ್ಮ ಮಕ್ಕಳ ಮುಂದೆ ನಿಂತು ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಮಾಡ್ತಾರಲ್ಲ. ನೀವು ಗಣೇಶನ್ನ ಪೂಜೆ ಮಾಡ್ತೀರಾ, ನಿಮ್ಮ ಗಣೇಶನಿಗೆ ಏನಕ್ಕೆ ಆನೆ ಮುಖ? ನೀವು ಹನುಮಂತರನ್ನ ಪೂಜಿಸ್ತೀರಾ, ಹನುಮಂತನಿಗೆ ಏನಕ್ಕೆ ಕಪಿ ಮುಖ? ನೀವು ಹನುಮಂತ ರಾಮ ಭಕ್ತ ಅಂತ ಕರಿತೀರಾ, ರಾಮರಲ್ಲಿ ಹುಟ್ಟಿದ್ರು ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಪ್ರಶ್ನೆ ಮಾಡ್ತಾರೆ. ದುರಾದೃಷ್ಟವಶಾತ್ ಪ್ರಶ್ನೆ ಮಾಡೋರು ಸಾಮಾನ್ಯರಲ್ಲ. ಕೋರ್ಟ್ ನಲ್ಲಿ ನಿಂತು ಕಪಿಲ್ ಸಿಬ್ಬಲ್ ಎಂಬ ವಕೀಲರು ಮಾಡುವಂತ ಪ್ರಶ್ನೆ, ಶ್ರೀರಾಮಚಂದ್ರು ಇಲ್ಲೇ ಹುಟ್ಟಿದ್ರು ಅನ್ನೋದಕ್ಕೆ ರಾಮ ಜನ್ಮಭೂಮಿ ಪರ್ವ ಕೊಡ್ಲಿಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಏನ್ ಪುರಾವೆ ಇದೆ? A question that was asked in the Supreme Court of India during the hearing of Sri Ram Janmabhoomi case. What gives us a guarantee that this same question might not come to our doorstep in the future days? ಸ್ವಾಮಿ ಕೋರ್ಟ್ ಅಲ್ಲಿ ಮಾಡಿದ ಇದೇ ಪ್ರಶ್ನೆ ಮುಂದೊಂದಿನ ನಮ್ಮನೆ ಬಾಗಿಲವರೆಗೂ ಬರೋದನ್ನೋದಕ್ಕೆ ನಮ್ಮ ಹತ್ರ ಏನು ಗ್ಯಾರಂಟಿ? ಓಪನ್ ಪಬ್ಲಿಕ್ ಡೊಮೇನ್ ನಲ್ಲಿ ಇಡೀ ಹಿಯರಿಂಗ್ ಸಿಗ್ತಾವ ನಮಗೆ. ಮುಂದೆ ಯಾರಾದ್ರೂ ನಮ್ಮ ಮಕ್ಕಳ ಮುಂದೆ ಬಂದು ಪ್ರಶ್ನೆ ಮಾಡಿದ್ರೆ ಮನೆಯ ಮಕ್ಕಳಲ್ಲಿ ಯಾವ ಮಟ್ಟದ ಧರ್ಮ ಜಾಗೃತಿ ತುಂಬಿರಬೇಕಂದ್ರೆ ಒಂದೊಂದು ಹಿಂದೂ ಮನೆ ಮಗು ಎದೆ ಒಪ್ಪಿಸ್ಕೊಡದೆ ತಟ್ಕೊಂಡು ಹೇಳ್ಕೊಳ್ಬೇಕು, ಪ್ರಭು ಶ್ರೀರಾಮಚಂದ್ರ ಅಸ್ತಿತ್ವಕ್ಕೆ ಮಾತ್ರ ಅಲ್ಲಪ್ಪ, ಬೇಕಾದ್ರೆ ಇಡೀ ಶ್ರೀರಾಮಚಂದ್ರರ ವಂಶ ವೃಕ್ಷದ ಅಸ್ತಿತ್ವಕ್ಕೆ ನಾನು ಸಾಕ್ಷಿಯನ್ನು ಕೊಡಬಲ್ಲೆ. ನಮ್ಮ ಮಕ್ಕಳ ಬಾಯಿಂದ ಬರಬೇಕಾದ ಉತ್ತರ ತಾಯಿ ಭಾರತೀಯ ಜಗನ್ಮಾತೆಯ ಭಗವಂತನ ಕೃಪಾಶೀರ್ವಾದಗಳಿಂದ. ಮೊದಲಿಗೆ ಬಂದದ್ದು ಶ್ರೀಹರಿ, ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಸೂರ್ಯನ ಮಗ ಮನು, ಮನುವಿನ ಮಗ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ, ವಿಕುಕ್ಷಿಯ ಮಗ ಬಾಣ, ಬಾಣನ ಮಗ ನರಾರಣ್ಯ, ಅನರಾರಣ್ಯನ ಮಗ ಭೃದು, ಭೃದುವಿನ ಮಗ ತ್ರಿಶಂಕು, ತ್ರಿಶಂಕುವಿನ ಮಗ ದುಂಡುಮಾರ, ದುಂಡುಮಾರನ ಮಗ ಮಾಂಧಾತ, ಮಾಂಧಾತನ ಮಗ ಸುಸಂಧಿ, ಸುಸಂಧಿಯ ಮಗ ಧ್ರುವಸಂಧಿ, ಧ್ರುವಸಂಧಿಯ ಮಗ ಭರತ, ಭರತನ ಮಗ ಅಶೀತ, ಅಶೀತನ ಮಗ ಸಗರ, ಸಗರನ ಮಗ ಅಸಮಂಜಸ, ಅಸಮಂಜಸನ ಮಗ ಅಂಶುಮಂತ, ಅಂಶುಮಂತನ ಮಗ ದಿಲೀಪ, ದಿಲೀಪನ ಮಗ ಭಗೀರಥ, ಭಗೀರಥನ ಮಗ ಕುಕುತ್ಸು, ಕುಕುತ್ಸುವಿನ ಮಗ ರಘು, ರಘುವಿನ ಮಗ ಪ್ರಬೃದ್ಧ, ಪ್ರಬೃದ್ಧನ ಮಗ ಶಶಂಕು, ಶಶಂಕುವಿನ ಮಗ ಸುದರ್ಶನ, ಸುದರ್ಶನ ಮಗ ಅಗ್ನಿವರ್ಣ, ಅಗ್ನಿವರ್ಣನ ಮಗ ಶೀಘ್ರವೇದ, ಶೀಘ್ರವೇದನ ಮಗ ಮರು, ಮರುವಿನ ಮಗ ಪ್ರಶೀಶಕ, ಪ್ರಶೀಶಕನ ಮಗ ಅಂಬರೀಷ, ಅಂಬರೀಷನ ಮಗ ನಘೂಷ, ನಘೂಷನ ಮಗ ಯಾತಿ, ಯಾತಿಯ ಮಗ ನಾಭಾಗ, ನಾಭಾಗನ ಮಗ ಅಜ, ಅಜನ ಮಗ ದಶರಥ, ದಶರಥನ ಮಗನೇ ರಘುವಂಶದ ರಾಘವ ಪ್ರಭು ಶ್ರೀರಾಮಚಂದ್ರರು ಅಂತ ಹೇಳುವ ಮಟ್ಟಕ್ಕೆ ಒಂದೊಂದು ಹಿಂದೂ ಮಗುವಿನಲ್ಲೂ ಇಷ್ಟು ವೈಚಾರಿಕ ಜಾಗೃತಿ ನಾವು ತುಂಬಿಸಿದ್ರೆ ಸಾಕು ನನ್ನ ನೆಚ್ಚಿನ ಬಂಧುಗಳೇ. ಧರ್ಮ ರಕ್ಷಣೆ ಆಯ್ತಂತರ್ಥ, ಪರಂಪರೆ ಉಳಿವಾಯ್ತಂತರ್ಥ. ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮಜ್ಞಾನ ನಾನು ತಿಳ್ಕೊಳ್ಳಿಲ್ಲ, ಇನ್ಯಾರು ತಿಳ್ಕೊಳ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಂಸ್ಕಾರ ನನ್ನ ಮನೆ ಮಕ್ಕಳಿಗೆ ನಾನು ಕೊಡ್ಲಿಲ್ಲ, ಇನ್ಯಾರು ಕೊಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧರ್ಮ ಸಭೆಯಲ್ಲಿ ನಾನು ಬಂದು ಭಾಗವಹಿಸಲಿಲ್ಲ, ಇನ್ಯಾರು ಭಾಗವಹಿಸ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಕ್ಷೇತ್ರಗಳ ಪರವಾಗಿ ನಾನು ನಿಲ್ಲ, ಇನ್ಯಾರು ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಮಠಾಧೀಶರ ಅವಿಚ್ಛಿನ್ನ ಗುರು ಪರಂಪರೆಗೆ ನಾನು ಋಣಿಯಾಗಿ ನಿಲ್ಲಿಲ್ಲ, ಇನ್ಯಾರು ಋಣಿಯಾಗಿ ನಿಲ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಧಾರ್ಮಿಕ ಸಂಕೇತ ಸ್ವಾಭಿಮಾನದಿಂದ ನಾನು ಧರಿಸ್ತಿಲ್ಲ, ಇನ್ಯಾರು ಧರಿಸ್ಕೊಂಡು ಓಡಾಡ್ತಾರೆ? ಹಿಂದೂ ಧರ್ಮದಲ್ಲಿ ಹುಟ್ಟಿ ನನ್ನ ಪರಂಪರೆ ನಾನು ಪ್ರತಿಷ್ಠಾಪನೆ ಮಾಡಿ ಹೋಗ್ಲಿಲ್ಲ, ಇನ್ಯಾರು ಪ್ರತಿಷ್ಠಾಪಿಸ್ತಾರೆ? ಸ್ವಾಮಿ, ಹಿಂದೂ ಧರ್ಮದಲ್ಲಿ ಹಿಂದುವಾಗಿ ಹುಟ್ಟಿ ಹಿಂದೂ ಧರ್ಮ ರಕ್ಷಣೆಗೆ ನಾನು ನೀವುಗಳು ಮುಂದೆ ಬರಲಿಲ್ಲ, ಮತ್ಯಾರು ಬರ್ತಾರೆ? ಮತ್ಯಾರು ಧರ್ಮ ರಕ್ಷಣೆ ಮಾಡ್ತಾರೆ? ಧರ್ಮ ರಕ್ಷಣೆಗೆ ನಮ್ಮ ಕೈಲಾಗುವಂತ ಕೊಡುಗೆ ಸಲ್ಲಿಸೋಣ. ನಿಮಗೆ ಮಾತಾಡ್ಲಿಕ್ಕಾಗತ್ತಾ? ದಯವಿಟ್ಟು ಮಾತಾಡಿ, ಮನೆಯಲ್ಲಿ ಮಾತಾಡಿ, ಮನೆ ಮಕ್ಕಳ ಜೊತೆ ಮಾತಾಡಿ, ಕುಟುಂಬಸ್ಥರ ಜೊತೆ ಮಾತಾಡಿ, ಧರ್ಮ ಜಾಗೃತಿ ಮೂಡಿಸಿ. ಹಾಡ್ಲಿಕ್ಕಾಗತ್ತಾ? ದೇಶಭಕ್ತಿ ಗೀತೆ ಹಾಡಿ, ಶರಣರ ವಚನಗಳನ್ನ ಹೇಳಿ, ದಾಸರ ಕೀರ್ತನೆಗಳನ್ನ ಹಾಡಿ, ಭಗವದ್ಗೀತೆ ಶ್ಲೋಕ ಪಠಿಸಿ, ವೇದ ಮಂತ್ರಗಳನ್ನ ಪಠಿಸಿ ಧರ್ಮ ಜಾಗೃತಿ ಮೂಡಿಸಿ. ಬರೀಲಿಕ್ಕಾಗತ್ತಾ? ನೈಜ ಇತಿಹಾಸ ದಾಖಲಿಸಿ ಬರೆದು ಧರ್ಮ ಜಾಗೃತಿ ಮೂಡಿಸಿ. ಸಮಯ ಕೊಡ್ಲಿಕ್ಕಾಗತ್ತಾ? ಬನ್ನಿ ಧರ್ಮ ಸಭೆಯಲ್ಲಿ ಸೇರಿ ಸಮಯ ಕೊಡಿ, ಧರ್ಮ ಜಾಗೃತಿ ಮೂಡಿಸಿ. ಶ್ರಮ ಹಾಕ್ಲಿಕ್ಕಾಗತ್ತಾ? ಕಾರ್ಯಕರ್ತರ ಜೊತೆ ಕೈ ಜೋಡಿಸಿ ಶ್ರಮವನ್ನ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಹಣ ಕೊಡ್ಲಿಕ್ಕಾಗತ್ತಾ? ಊರಿನ ಮಠ ಮಂದಿರ ದೇವಸ್ಥಾನಗಳಿಗೆ ಆರ್ಥಿಕ ಸಹಾಯವನ್ನ ಮಾಡಿ ಧರ್ಮ ಜಾಗೃತಿ ಮೂಡಿಸಿ. ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ನಿಂತು ದೇಶ ಧರ್ಮದ ಪರವಾಗಿ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ದೇಶ ಧರ್ಮದ ಪರವಾಗಿ ಒಂದು ಜೈಘೋಷ ಹಾಕಿ ಧರ್ಮ ಜಾಗೃತಿ ಮೂಡಿಸಿ. ಅದು ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ನಿಂತು ದೇಶ ಧರ್ಮದ ಪರವಾಗಿ ಜೈಕಾರ ಹಾಕ್ತಿದ್ರೆ ಅವರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತೋಣ ಸಾಕು. ನಾವು ದೇಶ ಧರ್ಮಕ್ಕೆ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಒಬ್ಬೊಬ್ಬ ಹಿಂದೂ ಜನ್ಮಸಿದ್ಧ ಜವಾಬ್ದಾರಿ ಅಂತ ಮಾರ್ಗವನ್ನ ಪಾಲಿಸೋಣ. ಪರಂಪರೆ ಉಳಿವಿಗಾಗಿ ಮನೆಯ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ವೈಚಾರಿಕವಾಗಿ ಜಾಗೃತಗೊಳಿಸೋಣ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ
ನಂಗೆ 2 ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತಹ ಸಂಘಟನೆ ಸಮಿತಿ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ, ಊರ್ನಲ್ಲಿ ಒಂದು ಧರ್ಮಸಭೆ ಆಯೋಜನೆ ಮಾಡ್ಬೇಕಂದ್ರೆ ವಾರಗಟ್ಲೆ ತಿಂಗಳಗಟ್ಲೆ ಮನೆ ಬಿಟ್ಟು ಊಟ ಬಿಟ್ಟು ನಿದ್ದೆಗೆಟ್ಟು ಮಧ್ಯರಾತ್ರಿ 12 ಗಂಟೆ ಬೆಳಗಿನ ಜಾವ 6-2 ಗಂಟೆವರೆಗೂ ಇಡೀ ಊರು ತುಂಬ ಕೇಸರಿ ತೋರಣಗಳು ಬಂಟಿಂಗ್ಸ್ಗಳನ್ನ ಕಟ್ಕೊಂಡು ನಿಂತಿರ್ತಾರೆ. ಅವ್ರಿಗೇನು ಮನೇಲಿ ಕೆಲಸ ಇಲ್ಲ ಅಂತಲ್ಲ, ಮನೆಯಲ್ಲಿ 108 ಕೆಲಸ ಇದ್ರು ಮನೆ ಕೆಲಸ ಆಮೇಲೆ ಮೊದಲು ಧರ್ಮದ ಕೆಲಸ, ದೇಶದ ಕೆಲಸ, ಊರಿನ ಜನರ ಜಾಗೃತಿ ಕೆಲಸ ಆಗ್ಬೇಕಂತ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದ ಧರ್ಮದ ಕೆಲಸ ಮಾಡ್ತಿರ್ತಾರೆ. ಮನೆನ 1000 ಸಮಸ್ಯೆ ಬಂದ್ರು ಇನ್ನೊಬ್ಬರು ಮುಂದೆ ಕೈ ಚಾಚಲಿಕ್ಕೆ ಹೋಗ್ತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರು ಧರ್ಮದ ಕೆಲಸ ಅಂತ ಬಂದಾಗ ಪ್ರತಿಯೊಬ್ಬ ಹಿಂದುವಿನ ಮನೆ ಮನೆ ಮುಂದೆ ಬಂದು ನಿಂತು ಕೇಳಿರ್ತಾರೆ, ಧರ್ಮ ಸಭೆ ಮಾಡ್ತಿದ್ದೀವಿ, ನಿಮ್ಮ ಕೈಲಾಗುವಂತ ಸಹಾಯ ಮಾಡಿ. ಆಗ್ಲಿಲ್ವಾ, ಸಮಯ ಕೊಟ್ಟು ಬಂದು ಧರ್ಮ ಸಭೆನಲ್ಲಿ ಕೂರಿ ಸಾಕು, ಮನೆ ಜಾಗೃತಿ ಮೂಡಿಸಿ ಅಂತ ತಾಯಿಂದ್ರತ್ತ ಕೇಳಿಕೊಂಡಿರ್ತಾರೆ. ಅಷ್ಟು ನಿಸ್ವಾರ್ಥವಾಗಿ ಧರ್ಮಕ್ಕೋಸ್ಕರ ಕೆಲಸ ಮಾಡ್ತಿರುವಂತ ದೇವರ ಸಮಾನದ ನಮ್ಮ ಕಾರ್ಯಕರ್ತ ಅಣ್ಣಂದಿರಿಗೆ ನಾವು ಏನ್ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ? ಸೇರಿರುವಂತ 1000 ಜನ ಹಿಂದೂ ಬಾಂಧವರಲ್ಲಿ ಕೈ ಮುಗಿದು ವಿನಂತಿ, ದಯವಿಟ್ಟು ಕಾರ್ಯಕ್ರಮ ಮುಗಿಸ್ಕೊಂಡು ವಾಪಸ್ ಹೋಗೋಕು ಮುಂಚೆ ನಿಮ್ಮ ಸುತ್ತಮುತ್ತ ಹೆಗಲ ಮೇಲೆ ಕೇಸರಿ ಶಲ್ಯ ಹಾಕೊಂಡು ನಿಂತಿರುವಂತ ನಮ್ಮ ಕಾರ್ಯಕರ್ತ ಅಣ್ಣಂದಿರಿದ್ದಾರೆ. ದಯವಿಟ್ಟು ಹಿಂದೂ ಬಾಂಧವರು ಆ ಕಾರ್ಯಕರ್ತ ಅಣ್ಣಂದಿರ ಹತ್ರ ಹೋಗಿ ಅವರ ಹೆಗಲ್ ತಟ್ಟಿ, ನಿನ್ನ ಮನೆಯ ವೈಯಕ್ತಿಕ ಕೆಲಸ ಬದಿಗಿಟ್ಟು ಬಂದು ದೇಶ ಧರ್ಮ ಜಾಗೃತಿ ಕೆಲಸ ಮಾಡ್ತಿದ್ಯಲ್ಲಪ್ಪ, ನೀನು ನೋಡಿದ್ರೆ ಹೆಮ್ಮೆ ಅನಿಸುತ್ತೆ ಅಂತ ಆ ಕಾರ್ಯಕರ್ತ ಅಣ್ಣಂದ್ರೆ ಹೆಗಲ್ ತಟ್ಟಿ ಶಬಾಷ್ ಅಂತ ಹೇಳಿ ಹೋಗಿ ಸಾಕು. ನಮ್ಮ ಕಾರ್ಯಕರ್ತ ಅಣ್ಣಂದರಿಗೆ ನಾವು ಕೊಡುವ ಗೌರವ ಇದೆ. ಶಾಸ್ತ್ರಕಾರ ಮಾರ್ಗದರ್ಶನ, ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮ ರಕ್ಷಣೆ ಮಾಡ್ತಾರೋ ಅವರ ರಕ್ಷಣೆಗೆ ಧರ್ಮವೇ ನಿಂತಿರುತ್ತೆ. ಧರ್ಮದ ಕೆಲಸ ಮಾಡ್ತಿರುವಂತ ಎಲ್ಲ ಕಾರ್ಯಕರ್ತ ಅಣ್ಣಂದ್ರೆ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತು ಬೆಂಬಲ ಸೂಚಿಸುವಂತ ಕೆಲಸ ನಾವೆಲ್ಲರೂ ಹಿಂದೂ ಸಮಾಜ ಮಾಡೋಣ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇಡೀ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರುವಂತ ನೆಚ್ಚಿನ ಕಾರ್ಯಕರ್ತ ಅಣ್ಣಂದರಿಗೆ ಶತ ನಮನಗಳನ್ನು ಸಲ್ಲಿಸ್ತಾ, ಗುರು ಮಹಾರಾಜು ಶಾರದಾ ಮಾತೆ ನನಗೆ ಕೈಲಿ ಆಡಿಸಿರುವ ಹೇಳಿಸಿರುವ 2 ಮಾತನ್ನು ಕೇಳಿಸ್ಕೊಂಡಂತ ಪರಂಪೂಜ್ಯ ದಿವ್ಯತ್ರಿಯರಿಗೆ, ವಿದ್ವತ್ ಗಣ್ಯರಿಗೆ, ತಾಬರೋದಷ್ಟಲ್ಲದೆ ಮನೆ ಮಕ್ಕಳನ್ನು ಕರ್ಕೊಂಡು ಬಂದು ಕುಟುಂಬ ಸಮೇತರಾಗಿ ಧರ್ಮ ಜಾಗೃತಿ ಮೂಡಿಸ್ತಿರುವಂತ ನೆಚ್ಚಿನ ತಾಯಿಂದಿರಿಗೆ, ಇಡೀ ಕಾರ್ಯಕ್ರಮದಲ್ಲಿ ಸೇರಿರುವಂತಹ ದೇಶಭಕ್ತ ಬಾಂಧವರಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ, ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂತಹ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಕಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆ ಹೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳಿಗೆ ಎಲ್ಲರೊಮ್ಮೆ ಜೈಕಾರ ಹಾಕ್ಬಿಡೋಣ. ಸುತ್ತಮುತ್ತ ಇರುವಂತ ಸಮಸ್ತ ಹಿಂದೂ ಬಾಂಧವರು ದಯವಿಟ್ಟು ನಿಮ್ಮ 2 ಕೈಗಳನ್ನ ಗಾಳಿನ ತೂರ್ತಾ ಉಚ್ಚಕಂಠದಿ ತನ್ನ ಜೊತೆ ಜಯಘೋಷ ಹಾಕಿ, ಬಲ್ ಭಾರತ್ ಮಾತಾ ಕಿ ವಂದೇ, ಜೈ ಶ್ರೀರಾಮ್, ನಮ ಪಾರ್ವತಿ ಪತಯೇ ಹರ ಹರ. ಜೈ ಹಿಂದ್, ವಂದೇ ಮಾತರಂ. ಹರಿ ಓಂ ತತ್ ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಪಶ್ಚಿಮ ಮಹಾರಾಷ್ಟ್ರದಿಂದ ಹಿಡಿದು ದಕ್ಷಿಣ ಭಾರತದ ತಂಜಾವೂರಿನವರೆಗೂ